ನಮಸ್ಕಾರ ಎಲ್ರಿಗೂ. ನಮ್ಮ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ಮತ್ತೊಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಮುಗಿದು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ. ಡೈಲಿ ಒಂದೇ ಪ್ರಶ್ನೆ ಅವ್ರದ್ದು, ಎಲ್ಲಾರ ಹೊರಗಡೆ ಹೋಗೋಣ ಬಿಕಾಸ್ ತುಂಬಾ ಬೋರ್ ಆಗ್ತಿದೆ. ಸ್ಕೂಲ್ ಇಲ್ಲ, ಏನಿಲ್ಲ, ರೂಟೀನ್ ಫುಲ್ಲು ಚೇಂಜ್ ಆಗಿರುತ್ತೆ. ಅವ್ರಿಗೂ ಈ ಮನೇಲಿ ಇದು ಬೋರ್ ಆಗಿದೆ. ಸೊ ನನ್ನ ಮಗಳನ್ನ ಕರ್ಕೊಂಡು ನಾನು ಒಂದು ವೀಕೆಂಡಲ್ಲಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಮನೆ ಹತ್ರನೇ ಇರುವಂಥದ್ದು ಯಾವ ಥರ ಜಾಗ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಕೊಂಡು ಗೂಗಲ್ ಮಾಡಿದಾಗ ಸಿಕ್ಕಿದ್ದೆ ಪೆಟ್ ಸೆಂಚುರಿ. ಈ ಪೆಟ್ ಸೆಂಚುರಿ ಇರೋದು ಸೋಮನಹಳ್ಳಿ ವಿಲೇಜು, ಕನಕಪುರ ಮೇನ್ ರೋಡು. ಪ್ರಾಣಿಗಳನ್ನೆಲ್ಲ ಯಾರ್ಯಾರು ಇಷ್ಟಪಡ್ತಾರೋ ಅವ್ರಿಗೆಲ್ಲ ಇದೊಂದು ಫೇವ್ರೆಟ್ ಸ್ಪಾಟ್ ಆಗುತ್ತೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಜಾಗ. ಮಕ್ಕಳುಗಳಂತೂ ತುಂಬ ಎಂಜಾಯ್ ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ಹೋಗೋದಕ್ಕಿಂತ ಈವ್ನಿಂಗ್ ಹೋಗೋದು ತುಂಬಾ ಒಳ್ಳೆಯದು ಅಂತ ಅಂದ್ಕೊತೀನಿ. ಯಾಕಂದರೆ ಬಿಸಿಲಿರಲ್ಲ. ಮಾರ್ನಿಂಗು ನೀವು ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲೇ 11 ಗಂಟೆ ಆಗುತ್ತೆ. ಸೊ ಅಲ್ಲಿ ಟಿಕೆಟ್ ಕೌಂಟರಲ್ಲಿ ಹೋಗೋದು ಮತ್ತು ಅಲ್ಲಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಬಿಸಿಲಾಗ್ಬಿಡುತ್ತೆ. ಮಿನಿಮಮ್ 2 hours ಬೇಕು ಅಲ್ಲೆಲ್ಲ ನೀವು ಸುತ್ತಾಡಿ ಪ್ರಾಣಿಗಳನ್ನೆಲ್ಲ ನೋಡಿ ಅಲ್ಲಿರೋ ಸೆಷನ್ಸ್ ಎಲ್ಲ ಮುಗಿಸೋದಕ್ಕೆ. ಸೊ ಬೆಟರ್ ನೀವು 3 o'clock ಮೇಲೆ ಪ್ಲ್ಯಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾವು ರೀಚ್ ಆದಾಗ 3:34 ಆಗಿತ್ತು. ಈ ಪೆಟ್ ಸೆಂಚುರಿ ಎವ್ರಿಡೇ ಓಪನ್ ಇರುತ್ತೆ. ಪರ್ ಪರ್ಸನ್ ಬಂದು 400, ಬಿಲೋ 3 years ಇರೋರಿಗೆ ಫ್ರೀ ಇರುತ್ತೆ. ಲಾಸ್ಟ್ ಎಂಟ್ರಿ ಬಂದು 4:30. ಅದಾದಮೇಲೆ ಯಾರನ್ನೂ ಬಿಡಲ್ಲ, ಬಿಕಾಸ್ ರಿಟರ್ನ್ ಬರೋದು ತುಂಬ ಲೇಟ್ ಆಗಿಬಿಡತ್ತೆ, ಕತ್ಲೆ ಆಗುತ್ತೆ ಅಂತ ಹೇಳಿ ನಾವು ಟಿಕೆಟ್ ಕೌಂಟ್ರಿಂದ ಟಿಕೆಟ್ ತೊಗೊಂಡು ಫಸ್ಟು ಹೋಗಿ ನೋಡಿದ್ದೇನೆ ಇಗ್ವಾನಾಗಳನ್ನ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಅಂದರೆ ತುಂಬ ಇಗ್ವಾನಾಗಳನ್ನ ಇಟ್ಟಿದ್ದಾರೆ. ಅದಾದಮೇಲೆ ಒಂದು ಸ್ಮಾಲ್ ಟ್ರೈನಿಂಗ್ ಸೆಂಟರ್ ಥರ ಇದೆ. ಸೊ ಎಲ್ಲರನ್ನೂ ಫಸ್ಟು ಅಲ್ಲಿ ಗೈಡ್ಗಳು ಕರ್ಕೊಂಡು ಬಂದು ಎಲ್ಲರನ್ನೂ ಕೂರಿಸಿ ಅಲ್ಲಿರೋ ಪ್ರಾಣಿಗಳನ್ನ, ಚಿಕ್ಕ ಚಿಕ್ಕ ಪ್ರಾಣಿಗಳು, ಎಲಿಗಳಾಗಿರ್ಬೋದು, ಮೊಲಗಳಾಗಿರ್ಬೋದು, ಸ್ಮಾಲ್ ಇಗ್ವಾನಾಗಳಾಗಿರ್ಬೋದು, ನಮಗೆ ಟಚ್ ಮಾಡಿ ಫೀಲ್ ಮಾಡೋದಕ್ಕೆ ಬಿಡ್ತಾರೆ. ಇಲ್ಲೇ 15ರಿಂದ 20 ನಿಮಿಷ ಟೈಮ್ ಮುಗ್ದು ಹೋಗುತ್ತೆ. ಇದಾದಮೇಲೆ ಹಾಗೆ ಸ್ವಲ್ಪ ಮುಂದೆ ಹೋಗ್ತು ಅಂತ ಹೇಳಿದ್ರೆ ಕುರಿ, ಮೇಕೆ, ಹಸು, ಡಿಫ್ರೆಂಟ್ ಬ್ರೀಡ್ಸ್ ಎಲ್ಲ ಇವರು ತೊಗೊಂಬಂದು ಸಾಕಿದ್ದಾರೆ. ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕುರಿಗಳನ್ನ ಸಪ್ರೇಟಾಗೆ ಒಂದು ಹಾಲ್ ಥರ ಮಾಡಿಬಿಟ್ಟು ಅಲ್ಲೇ ಬಿಟ್ಟಿದ್ದಾರೆ. ಅದಕ್ಕೆ ಓಪನ್ ಸ್ಪೇಸ್ ಇದೆ. ಸೊ ಅಲ್ಲಿ ಹೋಗಿ ಆರಾಮಾಗಿ ಅದನ್ನು ಮುಟ್ಟಿ ಅದನ್ನೆಲ್ಲ ನೋಡ್ಬೋದು. ಮಕ್ಕಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಪ್ರತಿಯೊಂದ್ರದ್ದು ಪೆಟ್ಸ್ ಮೇಲೂ ಅದರದ್ದೇ ಆದಂಥ ಹೆಸರು ಹಾಕಿ ಅದ್ರ ಮುಂದೆ ನಾವು ಹೋಗ್ಬೋದಾ, ಅದನ್ನು ಟಚ್ ಮಾಡ್ಬೋದಾ, ಅಥವಾ ಅಗ್ರೆಸಿವ್ ನೇಚರ್ ಇರುತ್ತಾ ಪೆಟ್ಸ್ಗಳು, ಮೇಕೆ ಆಗಿರ್ಬೋದು, ಹಸು ಆಗಿರ್ಬೋದು, ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಇದೊಂಥರ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು. ಇಲ್ಲಿ ರೆಸ್ಕ್ಯೂ ಮಾಡಿರೋ ಪ್ರಾಣಿಗಳು ಕೂಡ ಇರ್ತವೆ. ಕುದುರೆ, ಹಸುಗಳು, ನಾಯಿ, ಈ ಥರದ್ದೆಲ್ಲ ರೆಸ್ಕ್ಯೂ ಮಾಡ್ಕೊಂಡು ಬಂದು ಪ್ರಾಣಿಗಳನ್ನ ಇಲ್ಲಿ ಸಾಕಿರ್ತಾರೆ. ಇಲ್ಲಿ ವಾಟರ್ ಅನಿಮಲ್ಸ್ಗಳಾದ ಡಕ್ಕು, ಗೀಸು, ಟಾರ್ಟಾಯ್ಸು, ಟರ್ಟಲ್ಲು, ಫಿಶಸ್ಸು ತುಂಬ ಅಂದರೆ ತುಂಬ ಇದೆ. ಇದೆಲ್ಲ ಮಕ್ಳಿಗೊಂಥರ ನೋಡೋಕ್ಕೆ ಖುಷಿ ಕೊಡುತ್ತೆ. ಇದಕ್ಕೆಲ್ಲ ಫೀಡ್ನ ಹಾಕ್ಬೋದು, ಅವರೇ ಕೊಡ್ತಾರೆ ಊಟನ. ಅಂದರೆ ಬಾತುಕೋಳಿಗಳು ಏನೇನು ತಿಂತವೋ ಅದನ್ನೆಲ್ಲ ಕೈ ಕೊಡ್ತಾರೆ. ಸೊ ನಾವು ಅವಕ್ಕೆ ಫೀಡ್ ಮಾಡ್ಬೋದು. ಇದೊಂಥರ ಮಕ್ಕಳಿಗೆ ತುಂಬಾ ಇಷ್ಟಪಡೋವಂಥ ಆ್ಯಕ್ಟಿವಿಟಿ ಆಗುತ್ತೆ. ಇಲ್ಲಿ ಫ್ಯಾನ್ಸಿ ರ್ಯಾಟ್ಸ್ ಅಂದರೆ ಸಾಕು ಇಲಿಗಳು ತುಂಬ ಇದ್ದಾವೆ. ನೋಡೋಕೆ ತುಂಬಾ ಕ್ಯೂಟಾಗಿ ಓಡಾಡುತ್ತಿರುತ್ತೆ. ಮಕ್ಕಳುಗಳು ನೋಡೋದಕ್ಕಂತೂ ತುಂಬಾ ಖುಷಿ ಪಡ್ತಾರೆ. ಇಲ್ಲಿ ಕ್ಯೂಟ್ ಆಗಿರೋ ಮೊಲಗಳು ಕೂಡ ತುಂಬಾ ಇದ್ದಾವೆ. ಇಲ್ಲಿ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಇಲ್ಲಿ ಆರ್ಚರ್ ಫಿಶ್ ಇದೆ. ಏನಪ್ಪ ಈ ಆರ್ಚರ್ ಫಿಶ್ ಅಂತ ಹೇಳಿದ್ರೆ ಇಲ್ಲಿ ಅಕ್ವೇರಿಯಂ ಥರ ತುಂಬ ನೀಟಾಗಿ ಸೆಟಪ್ ಮಾಡಿದ್ದಾರೆ. ಈ ಆರ್ಚರ್ ಫಿಶ್ಗಳು ಒಂದು 5ರಿಂದ 10 ಆರ್ಚರ್ ಫಿಶ್ಗಳಿದ್ದಾವೆ. ಇದು ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ಫಿಶ್ದು ಇದು ಪ್ರೇ ಅಂದರೆ ಅದು ತಿನ್ನೋವಂಥ ಒಂದು ಹುಳ ಆಗಿರ್ಬೋದು, ಹುಟ್ಟೆ ಆಗಿರ್ಬೋದು, ಮೇಲ್ಗಡೆಯಿಂದ ನೋಡಿದ ತಕ್ಷಣ ಅದು ನೀರನ್ನ ಶೂಟ್ ಮಾಡುತ್ತೆ.
ನೀರನ್ನು ಶೂಟ್ ಮಾಡಿ ಅದೇನು ಮಾಡುತ್ತೆ, ಆ ಪ್ರೇನ ಬೆಳೆಸ್ಕೊಳ್ಳುತ್ತೆ. ಅದು 6 ಮೀಟರ್ವರೆಗೂ ಶೂಟ್ ಮಾಡುತ್ತೆ. ಸೊ ಇದು ಒಂದು ಆರ್ಚರ್ ಫಿಶ್ನ ಒಂದು ಸ್ಪೆಷಾಲಿಟಿ. ಇಲ್ಲಿ ಟಾರ್ಟಾಯ್ಸ್ಗಳು ಕೂಡ ತುಂಬಾ ಇದ್ದಾವೆ. ಇದು ತುಂಬಾ ಏಜ್ ಆಗಿರೋ ಟಾರ್ಟಾಯ್ಸ್ ಅನಿಸುತ್ತೆ. ತುಂಬಾ ಸ್ಲೋ ಆಗಿ ನಡೀತಾ ಇತ್ತು. ಯೂಶ್ವಲಿ ಟಾರ್ಟಾಯ್ಸ್ಗಳು ನಡೆಯೋದೇ ಸ್ಲೋ ಆಗಿ, ಬಟ್ ಇದು ತುಂಬ ಅಂದರೆ ತುಂಬ ಏಜ್ ಆಗಿತ್ತು ಅನಿಸುತ್ತೆ. ಅದನ್ನು ನೋಡಿದಾಗಲೇ ಗೊತ್ತಾಗ್ತಿತ್ತು. ಅರೌಂಡ್ ಒಂದು 70 to 80 ಇಯರ್ಸ್ ಇಲ್ಲಾಂದ್ರೆ 100 ಮೇಲೆ ಆಗಿರ್ಬೋದು ಈ ಟಾರ್ಟಾಯ್ಸ್ಗೆ ಏಜು. ತುಂಬ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇತ್ತು. ಇಲ್ಲಿ ಗೈಡ್ಗಳು ಇಗ್ವಾನಾನೆಲ್ಲ ತೊಗೊಂಡು ಮಕ್ಕಳಿಗೆ ಟಚ್ ಮಾಡೋದಕ್ಕೆ ಹೇಳ್ತಾರೆ. ಅಂದರೆ ಒಂದು ಫ್ರೆಂಡ್ಲಿ ನೇಚರ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ ಎಲ್ಲ ಮಕ್ಕಳು ಹೆದರ್ಕೊಂತಿದ್ರು, ಬಟ್ ನೋಡೋದಕ್ಕೇ ಒಂಥರ ಇದೆ. ಇಗ್ವಾನ ನೋಡೋದಕ್ಕೆ ಒಂದು ಸ್ವಲ್ಪ ಭಯ ಥರ ಇದೆ, ಬಟ್ ಟಚ್ ಮಾಡೋರು ಅದನ್ನು ಹಿಡ್ಕೊಳ್ಳಬಹುದು. ಬಟ್ ಅದನ್ನು ಗೈಡ್ ಮಾಡ್ತಾರೆ, ಹೇಗೆ ಹಿಡ್ಕೋಬೇಕು ಅಥವಾ ಶಾರ್ಪ್ ನೇಲ್ಸ್ ಇರುತ್ತೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ. ಇಡೀ ಪೆಟ್ ಸೆಂಚುರಿಯಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಈ ಪಕ್ಷಿಗಳಿರೋಂಥ ಜಾಗ. ಇದನ್ನು ಒಂದು ಒಂದು ಸ್ಕ್ವೇರ್ ರೀತಿಯಲ್ಲಿ ಒಂದು ಜಾಗ ತಗೊಂಡು ಅದನ್ನು ನೆಟ್ಟಲ್ಲಿ ತುಂಬಾ ಕ್ಲೋಸ್ಡ್ ಆಗಿ ಮಾಡಿದ್ದಾರೆ. ಯಾಕಂದರೆ ಪಕ್ಷಿಗಳು ಹೊರಗಡೆ ಹೋಗಬಾರ್ದು ಅಂತ ಹೇಳಿ. ಅದಕ್ಕೆ ಬೇಕಾಗಿರೋಂಥ ಅಟ್ಮಾಸ್ಫಿಯರ್ ಅಂದರೆ ಮರಗಳಾಗಿರ್ಬೋದು, ಆ ಗೂಡುಗಳಾಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಪಕ್ಷಿಗಳಿಗೆ. ಇದ್ರ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ತುಂಬ ಖುಷಿ ಆಯಿತು ನನಗೆ. ಅವರೇ ಆದಂಥ ಫೀಡ್ ಕೊಡ್ತಾರೆ, ಅಂದರೆ ಸೀಡ್ಸ್ಗಳನ್ನ ಕೊಡ್ತಾರೆ ಪಕ್ಷಿಗಳಿಗೆ. ಸೊ ಅದನ್ನು ಕೈಯಲ್ಲಿ ಹಿಡ್ಕೊಂಡಿದ್ದ ತಕ್ಷಣ ಸಾಕು, ನಿಮಗೆ ಎಷ್ಟು ಪಕ್ಷಿಗಳು ಬರುತ್ತೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ಬಂದು ಭುಜದ ಮೇಲೆ ಕೂತ್ಕೊಳ್ಳುತ್ತೆ. ಆ ಫೀಡ್ನ ತಿನ್ನೋದಕ್ಕೆ ನೀವು ಲಿಟ್ರಲಿ ನೀವು ತುಂಬ ಎಂಜಾಯ್ ಮಾಡ್ಬೋದು. ತುಂಬ ಖುಷಿ ಕೊಡುತ್ತೆ ಇದು. ಆ್ಯಕ್ಚುಲಿ ಪಕ್ಷಿಗಳು ಬಂದು ನಿಮ್ಮ ಕೈ ಮೇಲೆ ಕೂತ್ಕೊಳ್ಳುತ್ತೆ. ಆ ಸೌಂಡ್ ಆಗಿರ್ಬೋದು, ನೇಚರ್ನ ನಿಜವಾಗ್ಲೂ ಎಷ್ಟು ಎಂಜಾಯ್ ಮಾಡ್ಬೋದು ಈ ಜಾಗದಲ್ಲಿ ಅಂದರೆ ಅಷ್ಟು ಖುಷಿ ಆಗುತ್ತೆ. ಇಲ್ಲಿ ಎಮು ಪಕ್ಷಿಗಳು ತುಂಬ ಅಂದರೆ ತುಂಬಾ ಇದ್ದಾವೆ. ಅದನ್ನು ಕೇಜ್ ಒಳಗೆ ಇಟ್ಟಿರ್ತಾರೆ. ಅದ್ರ ಒಳಗಡೆ ಹೋಗಿ ನಾವು ಅದನ್ನು ಮುಟ್ಬೋದು, ಅದನ್ನು ಇಂಟ್ರ್ಯಾಕ್ಟ್ ಮಾಡ್ಬೋದು ಆ ಪಕ್ಷಿ ಜೊತೆ. ಬಟ್ ಸ್ವಲ್ಪ ಅಗ್ರೆಸಿವ್ ನೇಚರ್ ಇರುತ್ತೆ. ಸ್ವಲ್ಪ ಗೈಡ್ಗಳು ಹೇಳ್ತಾರೆ ಅದ್ರ ಜಾಸ್ತಿ ಹತ್ರ ಹೋಗೋಕ್ಕೆ ಹೋಗಬೇಡಿ, ಸ್ವಲ್ಪ ಅದರಿಂದ ಸ್ವಲ್ಪ ದೂರನೇ ಇರಿ ಅಂತ. ಬಟ್ ಅದ್ರನ್ನ ಮುಂದೆ ಹೋಗಿ ಅದನ್ನು ಟಚ್ ಮಾಡೋಷ್ಟು ನಮಗೆ ಫ್ರೀಡಮ್ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ.
ಇಲ್ಲಿ ಕತ್ತೆಗಳು ಕೂಡ ಇಟ್ಟಿದ್ದಾರೆ, ಅದಕ್ಕೆ ಫೀಡ್ ಕೂಡ ನಾವು ಮಾಡ್ಬೋದು, ಅದರ ಹತ್ರ ಹೋಗ್ಬೋದು. ಇಲ್ಲಿ ಬೇರೆ ಬೇರೆ ರೀತಿಯಾಗಿರೋ ಹಾವುಗಳನ್ನ ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ರೆಸ್ಕ್ಯೂ ಮಾಡಿರೋಂಥ ಹಾವುಗಳಾಗಿರ್ಬೋದು, ಇವರೇ ತಂದು ಸಾಕಿರೋಂಥ ಹಾವುಗಳಾಗಿರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ನಮಗೆ ಕೊಡ್ತಾರೆ. ಅಂದರೆ ಹಾವು ಕಚ್ಚಿದ್ರೆ ನಾವು ಏನು ಮಾಡಬೇಕು, ಮತ್ತು ಹೇಗೆ ಅದನ್ನು ಸೇಫ್ ಗಾರ್ಡ್ ಮಾಡ್ಕೊಬೇಕು, ನಮ್ಮನ್ನು ನಾವು ಪ್ಯಾನಿಕ್ ಆಗಬಾರ್ದು, ಮತ್ತು ಅದಕ್ಕೆ ಆ್ಯಂಟಿವೆನಮ್ ಎಲ್ಲಿ ಸಿಗುತ್ತೆ, ಏನು, ಇದೆಲ್ಲ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ. ಮತ್ತು ಹಾವುಗಳನ್ನ ನಾವು ಮುಟ್ಟೋದಕ್ಕೆ ಕೂಡ ಬಿಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ತುಂಬಾ ಮಾವಿನ ಮರಗಳಿದ್ದಾವೆ. ತುಂಬ ಗ್ರೀನರಿಯಾಗಿ ಇದೆ ಈ ಪೆಟ್ ಸೆಂಚುರಿ. ಕುತ್ಕೊಳ್ಳೋದಕ್ಕೆ ಅಲ್ಲಲ್ಲಿ ಜಾಗ ಮಾಡಿದ್ದಾರೆ, ಮತ್ತು ವಾಶ್ರೂಮ್ಸ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ, ಮತ್ತು ನೀರು ಕುಡಿಯೋ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕ್ಯಾನ್ಸ್ಗಳಿಟ್ಟಿದ್ದಾರೆ, ಬಿಸ್ಲರಿ ಕ್ಯಾನ್ಸ್ಗಳಿಟ್ಟಿದ್ದಾರೆ. ಪೆಟ್ ಸೆಂಚುರಿ ಒಳಗೇ ಮಿನಿ ಕೆಫೆ ಕೂಡ ಇದೆ. ಇದರಲ್ಲಿ ನಿಮಗೆ ನೀರು, ಸ್ನ್ಯಾಕ್ಸ್ ಆಗಿರ್ಬೋದು, ಮತ್ತು ಕಾಫಿ, ಟೀ, ಈ ಥರದ್ದೆಲ್ಲ ಸ್ಮಾಲ್ ಸ್ನ್ಯಾಕ್ಸ್ ಆಗಿರ್ಬೋದು, ನಿಮಗೆಲ್ಲ ಪ್ರತಿಯೊಂದು ಸಿಗುತ್ತೆ. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡೋವಂಥದ್ದಿಲ್ಲ. ಅದ್ರದ್ದು ಕ್ಯಾರಿ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ನಿಮಗೆ ಅವೈಲಬಿಲಿಟಿ ಇರುತ್ತೆ. ಪೆಟ್ ಸೆಂಚುರಿಯಲ್ಲಿ ನಿಮಗೆ ಆರಾಮಾಗಿ 2 ರಿಂದ 3 ಅವರ್ ಟೈಮ್ ಹೋಗುತ್ತೆ. ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಎಲ್ಲ ಪ್ರಾಣಿಗಳು ಇರುತ್ತೆ. ಸೊ ಮಕ್ಕಳುಗಳು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಇದನ್ನು ಬೆಸ್ಟ್ ನೀವು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ಯಾಕಂದರೆ ವೀಕೆಂಡ್ಸಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಎಸ್ಪೆಷಲಿ ನೀವು ಈ ಮಾರ್ನಿಂಗಿಂತ ಈವ್ನಿಂಗ್ನ ಪ್ಲ್ಯಾನ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಮಾರ್ನಿಂಗ್ ನಾವು ಹೋಗೋದೇ ಲೇಟ್ ಆಗುತ್ತೆ. ಮಧ್ಯಾಹ್ನ ಬಿಸಿಲಾಗ್ಬಿಡ್ತು ಅಂತ ಹೇಳಿದ್ರೆ ನೀವು ಅಲ್ಲಿ ಓಪನ್ ಸ್ಪೇಸಲ್ಲಿ ಓಡಾಡೋದಕ್ಕೆ ಕೂಡ ಆಗೋಲ್ಲ. ಸೊ ಬೆಸ್ಟು ನೀವು 3:30-4 ಗಂಟೆ ಹಿಂಗೆ ಹೋಗ್ತು ಅಂತ ಹೇಳಿದ್ರೆ ಒಂದು 5:30-6 ಗಂಟೆವರೆಗೂ ಆರಾಮಾಗಿ ನೀವು ಒಳಗಡೆ ಓಡಾಡ್ಕೊಂಡು ಒಂದು 2 ಅವರ್ಸ್ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವು ಪೆಟ್ ಸೆಂಚುರಿಯಿಂದ ಹೊರಗಡೆ ಹೊರಟಾಗ 6 ಗಂಟೆ ಆಗಿತ್ತು. ಅಲ್ಲಿಂದ ಹೊರಟು ನಾವು ಹಾಗೆ ಕನಕಪುರ ಮೇನ್ ರೋಡಲ್ಲಿ ಹಾಗೆ ಬರ್ತಿದ್ದಂಗೆ MTR ಸಿಕ್ತು. MTRಲ್ಲಿ ಒಳ್ಳೆ ಕಾಫಿ ಮತ್ತು ಒಂದು ಮಿನಿ ಮೀಲ್ ಕಾಂಬೋನ ತೊಗೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ತಿನ್ಕೊತ ನಾವು ಅಲ್ಲಿಂದ ಹೊರಟ್ವಿ ಮನೆಗೆ. ಇವತ್ತಿನ ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.